ಹಗರಣಗಳ ಮೇಲೆ ಹಗರಣಗಳು ಮೂಡಾದಲ್ಲಿ ಆಚೆ ಬರ್ತಾ ಇದೆ. 14 ಸೈಟು ಸಿದ್ದರಾಮಯ್ಯನವರು ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ತಪ್ಪಾಗಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಮತ್ತೆ ಇನ್ನು 1500 ಸೈಟ್ಗಳಿಗೂ ಹೆಚ್ಚು ಸೈಟ್ಗಳು ಇನ್ನು ವಾಪಸ್ ಬರ್ಬೇಕಾಗಿದೆ ಮೂಡಾಗಿ. ಈಗಾಗಲೇ ಅದು ತನಿಖೆ ಆಗ್ತಾ ಇದೆ. ಈಗ ಲೋಕಾಯುಕ್ತ ತನಿಖೆ ಇದುವರೆಗೂ ಒಂದು ಆಸ್ತಿಯನ್ನ ಮುಟ್ಕೋಲಾಗ್ತದಿಲ್ಲ, ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ, ಒಬ್ಬರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಮನೆಗಳ ಹತ್ರ ಹೋಗಿ ಅವ್ರ ಹೇಳಿಕೆಯನ್ನ ತಗೊಂತಾರೆ. ಇಡಿ ಅವ್ರು ಇಷ್ಟೊಂದು ಆಸ್ತಿಯನ್ನ ಸೀಸ್ ಮಾಡ್ತಾರೆ ಅಂದ್ರೆ ಲೋಕಾಯುಕ್ತವ್ರು ಯಾಕೆ ಸುಮ್ಮನೆ ಇದ್ದಾರೆ? ಅವ್ರಿಗಿಂತ ಮುಂಚೆ ಇವ್ರು ಮಾಡ್ಬೇಕಾಯ್ತು, ಲೋಕಾಯುಕ್ತ ಪೊಲೀಸರು ಅವ್ರಿಗಿಂತ ಮುಂಚೆ ಮಾಡ್ಬೇಕಾಯ್ತು. ಇದುವರೆಗೂ ಆ ಥರದ್ದು ಏನು ಮಾಡಿದೆ. ಇವತ್ತು ನನಗೆ ಇರುವಂತ ಮಾಹಿತಿ ಪ್ರಕಾರ ಈ ಒಂದು ಲೋಕಾಯುಕ್ತ ಪೊಲೀಸರು ಇದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಳೆದ ವಾರನೇ ನಾನು ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದೆ. ಮೊದಲಿಂದನೂ ಬಿಜೆಪಿ ಇದು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ನಾವು ಮತ್ತು JDS ಅವರು ಇದು CBI ತನಿಖೆಗೆ ಕೊಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಈಗಾಗಲೇ ಆಗ್ರಹವನ್ನ ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಈಗ ಸೋಮವಾರ ಏನೋ ಅದನ್ನ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ ಅಂತ ಸುದ್ದಿ ಇದೆ. ನನಗನ್ಸುತ್ತೆ ಕ್ಲೀನ್ ಚಿಟ್ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ. ಅಂದ್ರೆ ಅಧಿಕಾರಿಗಳು ಹೆಂಗ್ ತಪ್ಪು ಮಾಡ್ಬಿಡ್ತಾರೆ? ಏನ್ ಅವ್ರ ಅಪ್ಪನ ಮನೆ ಆಸ್ತಿಗೋಸ್ಕರ ಮಾಡ್ತಾರೆ ಅಧಿಕಾರಿಗಳು? ಓಕೆ, ಅಧಿಕಾರಿಗಳು ತಪ್ಪು ಮಾಡ್ತಾರೆ ಅಂದ್ರೆ ಏನೋ ಅವರ ಕುಟುಂಬಕ್ಕೋಸ್ಕರ ಏನ ಮಾಡ್ಕೊಂಡಿದಾರ ತಪ್ಪು? ಏನೂ ಇಲ್ಲ. ಇಲ್ಲಿ ಆಗಿರುವಂತದ್ದು ಕಾಂಗ್ರೆಸ್ ನಾಯಕರುಗಳ ಆಸ್ತಿ ಎಲ್ಲ ಕಾಂಗ್ರೆಸ್ ನಾಯಕರುಗಳ ಮನೆಗಳಾಗಿದೆ. 1500 ಹೆಚ್ಚು ಸೈಟ್. ಅಧಿಕಾರಿಗಳು ಯಾಕೆ ತಪ್ಪು ಮಾಡ್ತಾರೆ? ಸಾಧ್ಯನೇ ಇಲ್ಲ. ಅಧಿಕಾರಿ ಅವನ ಹೆಂಡತಿ ಹೆಸರಿಗೋ ಮಕ್ಕಳ ಹೆಸರಿಗೋ ಮಾಡಿದ್ರೆ ತಪ್ಪು. ಅದರಿಂದ ಇದು ಪೂರ್ತಿಯಾಗಿ ಮುಚ್ಚಾಕುವಂತ ಒಂದು ಷಡ್ಯಂತ್ರವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಾವು ಮೊದಲಿಂದನೂ CBI ತನಿಖೆಗೆ ಆಗ್ರಹ ಮಾಡಿದ್ದೀವಿ, ಮುಂದೆನೂ ಕೂಡ CBI ತನಿಖೆ ಆಗ್ರಹವನ್ನ ಮಾಡ್ತೀವಿ. ಇದನ್ನ ಹೋರಾಟವನ್ನ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಹೋರಾಟವನ್ನ ನಾವು ಮುಂದುವರಿಸ್ತೀವಿ.